ಒಬ್ಬ ಮನುಷ್ಯ ವಿಫಲ ಅಥವಾ ಸಫಲನಾಗಲು ಅವನ ಪ್ರತಿದಿನದ ಕೆಲಸನೇ ಕಾರಣ. ನಾವು ಯಾವುದೇ ಕೆಲಸವನ್ನು ಪದೇ ಪದೇ ಮಾಡಿದರೆ ಅವುಗಳೇ ನಮ್ಮ ಅಭ್ಯಾಸವಾಗುತ್ತದೆ. ಸಾಕಷ್ಟು ಜನರಿಗೆ ತಮ್ಮಲ್ಲಿರುವ ಅಭ್ಯಾಸಗಳನ್ನು ನಾವು ಸುಲಭವಾಗಿ ಬದಲಾಯಿಸ್ಬೋದು ಅನ್ನೋ ವಿಷಯನೇ ತಿಳಿದಿರೋದಿಲ್ಲ, ಅಥವಾ ತಿಳಿದಿದ್ರೂ ಕೂಡ ಅವರು ಪ್ರಯತ್ನನೂ ಕೂಡ ಮಾಡೋದಿಲ್ಲ. ಆದರೆ ನಾವು ನಮ್ಮ ವಿಲ್ ಪವರಿಂದ, ದೃಢಶಕ್ತಿಯಿಂದ ನಾವು ನಮ್ಮ ಅಭ್ಯಾಸಗಳನ್ನು ಬದಲಾಯಿಸಬೇಕು ಅಂದುಕೊಂಡರೆ ನಾವು ಖಂಡಿತವಾಗ್ಲೂ ಬದಲಾಯಿಸ್ಬೋದು. ಇಂದಿನ ಕಾಲದಲ್ಲಿ ಅವನ ಸ್ಟ್ರೆಂತ್ ಮತ್ತು ಪವರ್ ನೋಡಿ ಅವನ ಸಾಧನೆಯನ್ನು ಗುರುತಿಸುತ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಒಬ್ಬ ಸಫಲ ವ್ಯಕ್ತಿ ಎಂದು ಪರಿಗಣಿಸುವುದೇ ಅವನ ಹ್ಯಾಬಿಟ್ ಮತ್ತು ಅವನಲ್ಲಿರುವ ವಿಲ್ ಪವರ್ ನೋಡಿ. ಮಾನವನ ಹತ್ರ ಇರುವ ಅವನ ಅತ್ಯಂತ ಅಮೂಲ್ಯವಾದ ಶಕ್ತಿಯೇ ಅದೇ ಯೋಚನಾ ಶಕ್ತಿ. ನಾರ್ಮಲ್ ಆಗಿ ಎಲ್ಲ ಜನರು ಕೂಡ ನಾವು ಹಾಗೆ ಬದುಕಬೇಕು, ಹಿಂಗೆ ಬದುಕಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಯಾರೂ ಕೂಡ ಒಂದು ಸ್ಟೆಪ್ ಮುಂದೆ ಹೋಗಿ ಯಾರೂ ಕೂಡ ಆ್ಯಕ್ಷನ್ ತಾಣೋದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಬೇಕೆಂದರೆ ನಿಮ್ಮ ಹ್ಯಾಬಿಟ್ ಜೊತೆ ನಿಮ್ಮ ಎನ್ವೈರ್ಮೆಂಟ್ ಕೂಡ ಚೇಂಜ್ ಆಗಬೇಕು. ಇಂಗ್ಲೀಷಲ್ಲಿ ಇದೊಂದು ಗಾದೆ ಕೇಳಿರ್ತಾರೆ, ಯು ಆರ್ ದ ಆವ್ರೇಜ್ ಆಫ್ 5 ಪೀಪಲ್ ಅನ್ನೋದು. ಸಕ್ಸಸ್ ಪೀಪಲಿನ ಮೊದಲ ಹ್ಯಾಬಿಟ್, ಅವರು ತುಂಬ ಪ್ರೊಡಕ್ಟಿವ್ ಆಗಿರ್ತಾರೆ. ಅಂದರೆ ಅವರ ಸುತ್ತಮುತ್ತಲಿನ ಎನ್ವೈರ್ಮೆಂಟ್ ಅವರಿಗೆ ಯಾವತ್ತೂ ಕೂಡ ನೆಗೆಟಿವ್ ಥಾಟ್ಸ್ ಬರೋದಿಲ್ದಿರೋ ಹಾಗೆ ಯೋಚನೆ ಮಾಡ್ತಾರೆ ಮತ್ತು ಅದರಿಂದ ದೂರ ಕೂಡ ಇರ್ತಾರೆ. ಅವ್ರು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಕಡೆನೇ ಯೋಚಿಸ್ತಿರ್ತಾರೆ. ಅವರು ಏನಾದರೂ ತಪ್ಪು ಮಾಡಿದರೆ ಇದು ನನ್ನಿಂದನೇ ಆಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ.